ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಳುಗಾಯಿ ಟೊಮೊಟೊ ಬಜ್ಜಿ ಅಥವಾ ಮುಳುಗಾಯಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮುಳುಗಾಯಿ, ಟೊಮೊಟೊ ಹಣ್ಣು, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಈರುಳ್ಳಿ. ಅದನ್ನೆಲ್ಲ ತಗೊಂಡು ಮೊದಲಿಗೆ ಒಂದು ಕೆಟಲಲ್ಲಿ ಅದು ಇಷ್ಟು ಏನಿದೆ ಅದಿಷ್ಟನ್ನು ಬೇಯೋದಕ್ಕೆ ಬೇಕಾದಷ್ಟಂತಹ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ನೀರು ಕಾಯ್ತಾ ಇರಬೇಕಾದ್ರೆ ಕ್ಲೀನಾಗಿ ಕಡಿಮೆ ಉರಿಲಿಟ್ಟು ಕಾಯಿಸ್ತಾ ಇದ್ದೀನಿ. ಅದು ನೀರು ಕಾಯ್ತಾ ಇದೆ ಅಂದಾಗ ನಾನು ಮುಳುಗಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮುಳುಗಾಯಿನ ಯಾವಾಗಲೂ ಮೊದಲಿಗೆ ಹಾಕ್ಕೋಬೇಕು. ಹೆಚ್ಕೊಂಡು ಹಾಕುವಾಗ ಆ ನೀರಲ್ಲಿ ಮೊದಲು ಅರಿಶಿನ ಪುಡಿ, ಉಪ್ಪು ಹಾಕಬೇಕು. ಅವಾಗಾದರೆ ಮುಳುಗಾಯಿ ಕಪ್ಪಾಗಲ್ಲ. ಇಲ್ಲ ಅಂತ ಅಂದರೆ ಮುಳುಗಾಯಿ ಸಹಜವಾಗಿ ಕಪ್ಪಾಗುತ್ತೆ, ಕಹಿ ಬಂದುಬಿಡುತ್ತೆ. ಅದಾದ ನಂತರ ಮುಳುಗಾಯಿ ಹಾಕಿ ಆದ ನಂತರ ನಾನು ಈಗ ತೆಗೆದಿಟ್ಕೊಂಡಂಥ ಹಸಿಮೆಣಸು ಏನಿದೆ ಅದನ್ನು ಮುರಿದು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಕೂಡ ಇದಕ್ಕೆ ಸೇರಿಸ್ಕೊಂಡಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೊಟೊ ಏನಿದೆ, ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ ನಂತರ ಬೆಳ್ಳುಳ್ಳಿ ಜಜ್ಜಿ ಹಾಕಿದರೂ ಓಕೆ, ಹಾಗೆ ಇಡಿದಾಗ ಹಾಕಿದರೂ ಚೆನ್ನಾಗೇ ಇರುತ್ತೆ. ಈ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ, ಈಗ ಮುಚ್ಚಳ ಮುಚ್ಚಿ ನೀರನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಅಂದರೆ ನಾವು ಹಾಕಿರೋ ಮುಳುಗಾಯಿ, ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇದು ಈ ಥರ ಕುದಿ ಬಂದಾದ ನಂತರ ಆಲ್ಮೋಸ್ಟ್ ಒಂದು 2-3 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸೋ ಅಷ್ಟೊತ್ತಿಗೆ ಇದು ಬೆಂದ್ಬಿಡುತ್ತೆ. ಯಾಕಂದರೆ ಮುಳುಗಾಯಿ, ಟೊಮೊಟೊ ಹಣ್ಣು ಬೇಗನೆ ಬೇಯೋದ್ರಿಂದ ಬೇಗ ಬೇಯುತ್ತೆ. ಬೆಂದಾದ ನಂತರ ನೋಡಿ ಈ ರೀತಿ ಆಗುತ್ತೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಕೆಲವರು ಮಿಕ್ಸಿ ಹಾಕ್ಕೊತಾರೆ, ಕೆಲವರು ಕೈಯಲ್ಲೇ ಆಗಿಂದ ಹಾಗೆ ತಿನ್ನೋವಂಥವ್ರು ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಹಸಿ ಈರುಳ್ಳಿ ಹಾಕ್ಕೊಂಡು ತಿಂತಾರೆ. ನೋಡಿ, ಟೊಮೊಟೊನು ಚೆನ್ನಾಗಿ ಬೆಂದಿದೆ, ಸಿಪ್ಪೆ ಸಹ ಬಿಡ್ತಾ ಇದೆ. ಹೀಗೆ ಬೆಂದಿರೋದನ್ನೆಲ್ಲ ನಾವು ತಗೊಂಡು ನಾವು ನಮ್ಮ ವೆಜಿಟೇಬಲ್ ಚಾಪರ್ ಏನಿದೆ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದೇ ಸರಿ ಎಲ್ಲ ಹಾಕ್ಕೊಂಬಿಟ್ರೆ ಅದು ರುಬ್ಬೋದಕ್ಕೂ ಮತ್ತು ತಿರ್ಗೋದಕ್ಕೂ ಆಗಲ್ಲ. ಹಂಗಾಗ್ಬಿಟ್ಟು ಅದರಲ್ಲಿ ಸ್ವಲ್ಪ ಮಾತ್ರ ತೆಗೆದು ಸ್ವಲ್ಪ ಹಾಕಿ ಅದು ತಿರ್ಗೋಕ್ಕೆ ಸುಲಭ ಆಗೋ ಥರ ಸ್ವಲ್ಪ ಮಾತ್ರ ಹಾಕಿ ಆ ಬ್ಲೇಡ್ ಏನಿದೆ ಬ್ಲೇಡ್ನ ಫಿಕ್ಸ್ ಮಾಡಿ ಇದನ್ನು ರುಬ್ಕೊತಾ ಇದ್ದೀನಿ. ಇದನ್ನು ಪೂರ್ತಿ ರುಬ್ಬಾದ ನಂತರ ಲಿಡ್ ಕ್ಲೋಸ್ ಮಾಡಿ ರುಬ್ತಾ ಇದ್ದೀನಿ. ರುಬ್ಕೊಂಡಾದ ನಂತರ ನೋಡಿ ಈ ಥರ ಆಗ್ತದೆ. ಚಟ್ನಿ ತರಿಯಾಗಿ ರೆಡಿಯಾಗಿದೆ, ತುಂಬ ಮೆತ್ತನೂ ಅಲ್ಲ. ಈಗ ಆದ ನಂತರ ನಾವು ಇನ್ನೊಂದಿಷ್ಟು ತೆಗೆದಿಟ್ಕೊಂಡಿದ್ದಂಥದ್ದು ಇದೆಯಲ್ಲ, ಬೇಯಿಸ್ಕೊಂಡಿದ್ದು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇದೆಲ್ಲ ಮತ್ತೆ ಸೇರಿಸ್ಕೊಂಡು ಮತ್ತೆ ನಾನು ವೆಜಿಟೇಬಲ್ ಚಾಪರಲ್ಲಿ ಅದನ್ನು ಕ್ಲೀನಾಗಿ ಮತ್ತೆ ರುಬ್ಕೊತಾ ಇದ್ದೀನಿ. ಇದು ತೀರಾ ಸಣ್ಣಕ್ಕೇನಲ್ಲ, ತರಿಯಾಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆಗಿದೆ. ಇದನ್ನು ನಾನೀಗ ಬ್ಲೇಡ್ನ ತೆಗೆದ್ಬಿಟ್ಟು ರುಬ್ಕೊಂಡಂಥ ಚಟ್ನಿ ನೋಡಿ ಈ ಥರ ಆಗಿದೆ. ಈ ಥರ ಆಗಿರೋ ಚಟ್ನಿನೆಲ್ಲ ಒಂದಕ್ಕೆ ತಕ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಸೈಡಿಗೆ ಇಟ್ಕೊಂಡಾದ ನಂತರ ನಾವೇನು ಎಲೆಕ್ಟ್ರಿಕ್ ಕೆಟಲಲ್ಲಿ ಬೇಯಿಸ್ಕೊಂಡಿದ್ವಿ ಅದರಲ್ಲೇ ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಬೇಕಾದಷ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಇವೆರಡನ್ನೂ ಸೇರಿಸ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಎರಡೂ ಸಿಡಿದಾದ ನಂತರ ಈ ಥರ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಿಡಿದಿದೆ ಅಂತ ಅಂದ ನಂತರ ನಾನು ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಏನಿದೆ ಆ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ಈರುಳ್ಳಿ ಏನಿದೆ, ಈ ಈರುಳ್ಳಿ ನಿಮಗೆ ಉದ್ದ ಬೇಕು ಅಂದರೆ ಉದ್ದವಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ. ಏನಂದರೆ ಈ ಈರುಳ್ಳಿ ಇದೆಯಲ್ಲ, ಮಾಮೂಲಿ ಆದರೆ ಆಗಿಂದಾಗೆ ತಿನ್ನೋರಾದರೆ ಅದೇ ಚಟ್ನಿಗೆ ಹಸಿ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಈ ಥರ ಒಗ್ಗರಣೆ ಹಾಕ್ಕೋಬೋದು. ಈ ಈರುಳ್ಳಿಗೆ ಸಹ ಏನಂದರೆ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು. ಈರುಳ್ಳಿನ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಮಾತ್ರ ಬೇಯಿಸ್ಕೋಬೇಕು. ನಾವು ತಿಂತಾ ಇರಬೇಕಾದ್ರೆ ಈರುಳ್ಳಿ ಏನಂದರೆ ಕರಕರ ಅಂತ ಇರಬೇಕು. ಹಂಗಾದರೆ ಚಟ್ನಿಲಿ ಈರುಳ್ಳಿ ಕರಕರ ಅಂತ ಇದ್ದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತುಂಬ ಮೆತ್ತ ಬೇಯಿಸ್ಬಿಟ್ರೆ ಆ ಫೀಲ್ ಸಿಗಲ್ಲ ನಿಮಗೆ. ಹಂಗಾಗಿ
ಆ ಥರ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಈರುಳ್ಳಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಕರ ಕರ ಅನ್ನೋ ಥರ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಈಗ ಅದಾದ ನಂತರ ನಾವು ಈ ರುಬ್ಬಿಟ್ಕೊಂಡಂತಹ ಮಿಶ್ರಣ ಇದೇನಿದೆ ಇದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ ಸೇರಿಸ್ಕೊಂಡು ಈರುಳ್ಳಿಲೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು, ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಾದ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ ಅದನ್ನು ಕ್ಲೀನಾಗೆ ಕೈ ಆಡ್ಕೊತಾ ಇದ್ದೀನಿ, ಮೀನ್ಸ್ ಕಲಿಸ್ತಾ ಇದ್ದೀನಿ. ಎಲ್ಲ ಕ್ಲೀನಾಗೆ ಕಲಿಸ್ಕೊತಾ ಇದ್ದೀನಿ. ಆ ಈರುಳ್ಳಿ, ಉಪ್ಪು, ಆ ಚಟ್ನಿಗೆ ಕ್ಲೀನಾಗಿ ಎಲ್ಲ ಕಲ್ತ್ಕೊಳ್ಳೋ ಹಾಗೆ. ಅದಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪೇನಿದೆ ಅದನ್ನು ಇದ್ರ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಎಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ, ಕೈ ಆಡ್ಕೊಳ್ತಾ ಇದ್ದೀನಿ. ಕೈ ಆಡ್ಕೊಂಡಾದ ನಂತರ ಒಂದು 5 ನಿಮಿಷ ಕಡಿಮೆ ಉರಿಲಿ ಇದನ್ನು ಬೇಯೋಕ್ಕೆ ಬಿಡಬೇಕು. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂಥ ಸ್ವಲ್ಪ ನೀರಿರುತ್ತಲ್ಲ ಆ ನೀರನ್ನ ಮತ್ತೆ ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗಿ ಎಲ್ಲ ಕೈ ಆಡ್ಕೋಬೇಕು. ಎಲ್ಲ ಕೈ ಅಂದರೆ ತಳ ಹಿಡಿದೇ ಇರೋ ಥರ ಇನ್ನೊಂದು ಸತಿ ನೀಟಾಗಿ ಕೈ ಆಡಿಕೊಂಡು ನಾವು ಮುಚ್ಚಣಿಕೆ ಮುಚ್ಚಿ ಕಡಿಮೆ ಉರಿಯಲ್ಲಿ ಇಟ್ಟರೆ ರುಚಿಯಾದ ಬಜ್ಜಿ ಅಥವಾ ಮುಳುಗಾಯಿ ಮೆಣಸಿನಕಾಯಿ ಟೊಮೊಟೊ ಹಣ್ಣಿನ ಚಟ್ನಿ ರೆಡಿಯಾಗಿರುತ್ತೆ. ನೋಡಿ ಈ ರೀತಿ ರೆಡಿಯಾಗಿದೆ. ಈ ಚಟ್ನಿ ಮಾಡೋದು ತುಂಬಾ ಈಸಿ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಈ ಚಟ್ನಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ರೆಸಿಪಿ ಟ್ರೈ ಮಾಡಿ. ನನ್ನ ಇನ್ನೂ ನೆಕ್ಸ್ಟು ಅಡುಗೆ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.